ಶಿವರಾತ್ರೀಶ್ವರರ 1066ನೇ ಜಯಂತಿ ಮಳವಳ್ಳಿ ಜನತೆಗೆ ಲಭಿಸಿದ ಅಹೋಭಾಗ್ಯ. ಮಳವಳ್ಳಿಯ ಇತಿಹಾಸದಲ್ಲಿ ಅಕ್ಷರಶಃ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಪೂಜ್ಯ ಶಿವರಾತ್ರೀಶ್ವರ ಶ್ರೀಗಳವರು ಸಹಸ್ರ ವರ್ಷಗಳ ಹಿಂದೆ ಎರಡು ರಾಜಮನೆತನಗಳ ನಡುವೆ ಇದ್ದಂತಹ ವೈಷಮ್ಯವನ್ನು ಹೋಗಲಾಡಿಸಿ ಸಾಮರಸ್ಯದ, ಪ್ರೀತಿಯ, ಸ್ನೇಹದ ಬೀಜವನ್ನು ಬಿತ್ತಿ ನಾಡಿಗೆ ಕಲ್ಯಾಣವನ್ನು ತಂದಂತಹವರು. ಆ ಪರಂಪರೆಯಲ್ಲಿ ಬಂದಂತಹ ಗಣ್ಯಗೆ ಶಿವಯೋಗಿಗಳು, ಮಂತ್ರ ಮಹರ್ಷಿಗಳು, ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿಗಳು ಮಾಡಿದಂತಹ ಲೋಕ ಕಲ್ಯಾಣದ ಕೆಲಸ ನಿರಂತರವಾಗಿ ಸಾಗಬೇಕು ಅಂತನ್ನುವ ಸದಭಿಲಾಷೆಯಿಂದ ಇದನ್ನು ಮೊದಲು ಸುತ್ತೂರಿನಲ್ಲಿ, ನಂತರ ಮೈಸೂರಿನಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ. ಹಿಂದೆ ಶಿವಮೊಗ್ಗದಲ್ಲಿ ನಡೆದಾಗ ಕನಕಪುರದ ಹಿರಿಯ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಒಂದು ಸಮ್ಮುಖದಲ್ಲಿ ಈ ಜಯಂತಿಯನ್ನು ಮಳವಳ್ಳಿಯಲ್ಲಿ ಆಚರಿಸಬೇಕು ಅಂತನ್ನುವಂತಹ ಸಂಕಲ್ಪವನ್ನು ಕೈಗೊಳ್ಳಲಾಯಿತು. ಆದರೆ ಕಾರಣಾಂತರಗಳಿಂದ ಸುಮಾರು 6 ವರ್ಷಗಳ ನಂತರ ಇದು ಮಳವಳ್ಳಿಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಇಷ್ಟು ವರ್ಷ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಇದು ಯಾಕಾಗಲಿಲ್ಲ ಅಂತ. ಆದರೆ ಇವಾಗ ಅನ್ನಿಸ್ತಾ ಇರೋದೇನು ಅಂತಂದರೆ, ಆಗದೇ ಇದ್ದದ್ದೇ ಒಳ್ಳೇದಾಯಿತು ಅಂತ. ಹಿಂದಿನ 5 ವರ್ಷಗಳಲ್ಲಾಗಿದ್ರೆ ರಾಷ್ಟ್ರಪತಿಯವರನ್ನು ಖಂಡಿಸಿ ಬರೆದು ಮಾಡಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇರ್ತಿಲ್ಲ. ಬಹುಶಃ ಮಳವಳ್ಳಿಯಲ್ಲಿ ರಾಷ್ಟ್ರಪತಿಗಳಿಂದಲೇ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಅಂತ ದೈವೇಚ್ಛೆ ಇದ್ದದ್ರಿಂದ, ಶಿವರಾತ್ರೀಶ್ವರರ ಕೃಪೆ ಇದ್ದದ್ರಿಂದ ಅವರಿಂದಲೇ ಇವತ್ತು ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದ ಸಂಗತಿ. ಇಲ್ಲಿ ಇವತ್ತಿನಿಂದ 5-6 ದಿವಸಗಳಲ್ಲಿ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಇದರಲ್ಲಿ ಪಾಲ್ಗೊಳ್ಬೇಕಾದಂತಹದ್ದು ಅಗತ್ಯ. ವಿ ಆರ್ ಡೀಪ್ಲಿ ಹಾನರ್ಡ್ by the gracious presence of the Honorable President of India, Srimati Draupadi Murmu. The office of the President of India stands as the highest symbol of our constitutional values, unity and moral authority. Her leadership reflects the strength of our democracy rooted in integrity, empathy and unwavering commitment to the nation. When we met the Honorable President at Rashtrapati Bhavan, the gracious interaction remains a cherished moment for all of us and reflects our respect for institutions that serve the nation selflessly. Constitutional responsibility and human sensitivity of authority tempered with compassion. Our presence at this sacred Jayanti celebration sanctifies the occasion and inspires us to reaffirm our collective duty to build a just, inclusive and enlightened India. We receive her with deep respect and gratitude. We are equally honored by the august presence of the Honorable Governor of Karnataka, Shri Tawarchand Gehlot, who presides over the historic celebrations. His gracious association with spiritual service-oriented institutions reflects a deep respect for India's civilizational echoes. His presence here today strengthens the bridge between constitutional governance and the timeless values of dharma, service and social responsibility that this mutt has upheld over centuries. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇರುವಂತಹವರು ನಮ್ಮ ಕೇಂದ್ರದ ಸಚಿವರಾದ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಈ ವರ್ಷದ ಆದಿಯಲ್ಲಿ ಸುತ್ತೂರಿನಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಬಂದಾಗ ಅವರಲ್ಲೊಂದು ಒತ್ತಾಯಪೂರ್ವಕವಾದ ಆಗ್ರಹವನ್ನು ಮಾಡಿದ್ರು. ಈ ವರ್ಷ ಮಳವಳ್ಳಿಯಲ್ಲಿ ಜಯಂತಿ ಆಗಲೇಬೇಕು ಅಂತ. ಆವಾಗ ಒಪ್ಪಿಗೆಯನ್ನು ಕೇಳಿದ್ರು. ನಾವು ಜನಸ್ತೋಮದ ಕಡೆಗೆ ಕೇಳಿದ್ವಿ. ಕುಮಾರಸ್ವಾಮಿ ಅವರು ಕೇಳಿದಾಗ ಅವರೆಲ್ಲ ಕರತಾಡನದ ಹರ್ಷೋದ್ಧಾರದಿಂದ ಸಮ್ಮತಿಯನ್ನು ಸೂಚಿಸಿದ್ರು. ಅದರ ಫಲವಾಗಿ ಇವತ್ತು ಇಲ್ಲಿ ನಡೀತಾ ಇದೆ. ಇವತ್ತು ರಾಷ್ಟ್ರಪತಿಯವರು ಇಲ್ಲಿ ಆಗಮಿಸಲಿಕ್ಕೂ ಕೂಡ ಅವರೇ ಕಾರಣರಾಗಿದ್ದಾರೆ. ಇದೆಲ್ಲಕ್ಕೂ ಮಿಗಿಲಾಗಿ ಯೋಗ ಅಂತಂದರೆ ಅವರಲ್ಲಿ ಪ್ರಕಟಿಸಿದ ದಿವಸ
ರಾಷ್ಟ್ರಪತಿಯವರು ಒಪ್ಪದ ದಿವಸ ಇದೇ ತಾರೀಕು 16ನೇ ತಾರೀಕು ಡಿಸೆಂಬರ್ ಈ ಕಾರ್ಯಕ್ರಮ ಆಗುತ್ತೆ ಅಂತ ಯಾರ ಕನಸು ಮನಸ್ಸಿನಲ್ಲೂ ಕೂಡ ಇರಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆಲ್ಲ ಹೀಗೆ ದಿನಗಳ ಹಿಂದೆ ಮುಂದೆ ಆಗಿ ಇವತ್ತು ಅವರ ಹುಟ್ಟುಹಬ್ಬ ಡಿಸೆಂಬರ್ 16 ಕುಮಾರಸ್ವಾಮಿ ಅವರಿಗೆ ಬಹುಶಃ ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ ಅವರ ಕ್ಷೇತ್ರವಾದ ಮಳವಳ್ಳಿಯಲ್ಲಿಯೇ ಜನ್ಮದಿನಾಚರಣೆ ಆಚರಿಸಬಲ್ಲುವಂತಹ ಒಂದು ಸುಯೋಗ ಇದ್ದ ಕಾರಣದಿಂದಾಗಿ ಇವತ್ತು ಜನ್ಮದಿನೋತ್ಸವ ದಿವಸ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಪೂಜ್ಯ ಕನಕಪುರದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರು ಹಿರಿಯ ಗುರುಗಳ ಒಂದು ಆಶಯವನ್ನು ಪೂರೈಸಬೇಕು ಅಂತ ಇಡೀ ತಾಲೂಕಿನ ಎಲ್ಲ ಮಠಾಧಿಪತಿಗಳ ಒಂದು ಸಂಪೂರ್ಣವಾದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಈ ಸಮಿತಿಯ ಸ್ವಾಗತಾಧ್ಯಕ್ಷರು ಶಾಸಕರು ಆದಂತಹ ನರೇಂದ್ರ ಸ್ವಾಮಿಯವರು, ಇದು ನಮ್ಮ ಮನೆಯ ಹಬ್ಬ, ಇದು ನಮ್ಮ ಮನೆಯ ಕಾರ್ಯಕ್ರಮ, ಇಡೀ ತಾಲೂಕಿಗೆ ಗೌರವ ತರುವಂತಹ ರೀತಿಯಲ್ಲಿ ವಿಶಿಷ್ಟವಾದ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತನ್ನುವ ಸಂಕಲ್ಪವನ್ನು ಮಾಡಿ ಈ ಬೃಹದಾಕಾರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಚೆಲುವರಾಯ ಸ್ವಾಮಿಯವರು ಕೂಡ ಆಗಮಿಸಿರುವುದು ವಿಶೇಷವಾದಂತಹದ್ದು. ಈ ಕಾರ್ಯಕ್ರಮದ ಹಿಂದೆ ನಮ್ಮ ಪಾಂಡುಪುರದ ಪುಟ್ಟರಾಜಿಯವರು, ಈ ಕ್ಷೇತ್ರದ ಹಿಂದಿನ ಶಾಸಕರಾದ ಮಾನ್ಯ ಶ್ರೀ ಅನ್ನದಾನಿಯವರು ಕೂಡ ಬಹಳವಾಗಿ ಶ್ರಮಪಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಾ ಇದ್ದಾರೆ. ಮತ್ತು ಇಡೀ ತಾಲೂಕಿನ ಸಂಘ ಸಂಸ್ಥೆಗಳು, ಪ್ರಮುಖರು, ಗಣ್ಯರು, ಮಹಿಳಾ ಸಂಘಟನೆಗಳು ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಮಾತನ್ನು ಹೇಳಿ, ಬಸವಣ್ಣವರು ಹೇಳಿದಾಗೆ ಅರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಕು ಹರಿದು ಎದ್ದೊರೆಯು ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಾಯ ಅಂತನೋ ಹಾಗೆ ಮಾನ್ಯ ರಾಷ್ಟ್ರಪತಿಗಳೇ ಬಂದು ಮಳವಳ್ಳಿಯ ಜನತೆಯ ಆಶೆಯನ್ನು ಈಡೇರಿಸೋದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಶುಭಾಶಯಗಳನ್ನು ಕೋರಿ 6 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಶಿವರಾತ್ರೀಶ್ವರರ ಕೃಪೆಯಿಂದ ನೆರವೇರಲಿ ಅಂತ ಆಶೆಯನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಸರ್ವರಿಗೂ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮವನ್ನು ಕೊಡ್ತಾರೆ.